ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಷಯ ಸಂಪಿಗೆ ಹೂವು ಅಂತ. ನೋಡಿ, ನಾನು ಕೈಯಲ್ಲಿ ತೋರಿಸುತ್ತಿರುವ ಗಿಡ ಸಂಪಿಗೆ ಗಿಡದ ಯಾಕೆ ಈ ಸಂಪಿಗೆಯಲ್ಲಿ 3-4 ವಿಧಗಳಿವೆ. ಇದು ಮಾಮೂಲಿ ಸಂಪಿಗೆ, ಕೆಂಡು ಸಂಪಿಗೆ, ನಾಗಸಂಪಿಗೆ, ಹೀಗೆ. ಬಟ್ ಎಲ್ಲ ಸಂಪಿಗೆಗಳಲ್ಲೂ ಸಹ ಈಗಿನ ಕಾಲದಲ್ಲಿ ಇದರಿಂದ ಅತಿ ಉತ್ತಮವಾದ ಸೌಂದರ್ಯಯುಕ್ತವಾದ ಸೆಂಟನ್ನು ತಯಾರು ಮಾಡುತ್ತಾರೆ. ಈ ಸಂಪಿಗೆಗಳನ್ನು ಹಲವಾರು ರೈತರು ಬೆಳೆದು ಹಣವನ್ನು ಸಂಪಾದನೆ ಮಾಡುತ್ತಾರೆ. ಆದರೆ ಈ ಸಂಪಿಗೆ ಗಿಡವು ಒಂದು ಸುಂದರವಾದ ಗಿಡವಾಗಿದ್ದು, ಜಮೀನಿನಲ್ಲಿ ಈ ಗಿಡವನ್ನು ಬೆಳೆದರೆ ತೋಟದ ತುಂಬ ಸುವಾಸನೆಯನ್ನು ಬೀರುತ್ತದೆ. ಓಕೆ, ಈ ಸಂಪಿಗೆ ಹೂವು ನೋಡಲು ಸುಂದರವಾಗಿ ಸಹ ಇರುತ್ತದೆ. ಈ ಸಂಪಿಗೆ ಹೂವನ್ನು ಹೆಣ್ಣು ಮಕ್ಕಳು ಅತಿಯಾಗಿ ಪ್ರೀತಿಸುತ್ತಾರೆ. ಓಕೆ, ಈ ಸಂಪಿಗೆಯ ಹೂವಿನಿಂದ ಎಣ್ಣೆಯನ್ನು, ಸೆಂಟನ್ನು ತಯಾರು ಮಾಡಿ ಸಾಬೂನು ಅಂದರೆ ಮೈಗೆ ಹಾಕುವ ಸೋಪುಗಳಲ್ಲಿ ಇದನ್ನು ಬಳಸುತ್ತಾರೆ. ಓಕೆ, ಈ ಸಂಪಿಗೆ ಗಿಡವು ಒಂದು ಸುಂದರವಾದ ಗಿಡವಾಗಿದೆ. ಆದರೆ ಇದು ಹೂವುಗಳನ್ನು ಬಿಡಿಸುವಾಗ ತುಂಬ ಹುಷಾರಾಗಿ ಬಿಡಿಸಬೇಕು. ಇದು ಬಿಡಿಸಲು ಮರವನ್ನು ಹತ್ತಿದರೆ ಬೇಗ ಮುರಿಯುತ್ತದೆ. ಅದರಿಂದ ಬೀಳುವ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಇರುತ್ತದೆ. ಓಕೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಧನ್ಯವಾದಗಳು.